ಜಾರಿ ನಿರ್ದೇಶನಾಲಯದವರು ಮೂಡ ಹಗರಣದಲ್ಲಿ ಸತ್ಯಾಂಶ ಏನು ಅಂತಕ್ಕಂಥದ್ದನ್ನು ಕಂಡುಕೊಂಡು ಆ ವಿಚಾರಗಳನ್ನು ಅವರು ಲೋಕಾಯುಕ್ತಕ್ಕೆ ಶೇರ್ ಮಾಡಿಕೊಂಡಿದ್ದಾರೆ ಪತ್ರದ ಮುಖಾಂತರ. ಈ ಪ್ರಕರಣದಲ್ಲಿ 4ನೇ ಆರೋಪಿಯಾಗಿರ್ತಕ್ಕಂಥ ದೇವರಾಜು, ಅಂದರೆ ಮುಖ್ಯಮಂತ್ರಿಗಳ ಬಾಮೈದ ಜಮೀನು ತಗೊಂಡ್ರಲ್ಲ ದೇವರಾಜುವಿಂದ, ಆ ದೇವರಾಜುನ ಕರೆಸಿ ವಿಚಾರಣೆಯನ್ನು ಮಾಡಿದರು. ಹಾಗಾದರೆ ದೇವರಾಜು ವಿಚಾರಣೆ ಸಂದರ್ಭದಲ್ಲಿ ಸುಳ್ಳು ಹೇಳಿದ್ದಾರೆ, ಅದಕ್ಕೆ ಸಾಕ್ಷಿಗಳು ಕೂಡ ಸಿಕ್ಕಿದೆ ಅಂತ ಅದನ್ನು ಕೂಡ ಹಂಚಿಕೊಂಡಿದ್ದಾರೆ. A4 ದೇವರಾಜು ಸತ್ಯವನ್ನು ಬಯಲು ಮಾಡಿದ ಇಡಿ ಸುಳ್ಳು ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವಿವಾದಿತ ಭೂಮಿಯಲ್ಲಿ ಉಳುಮೆಯನ್ನೇ ಮಾಡಿಲ್ಲ, ನಾನು ಉಳುಮೆ ಮಾಡಬೇಕು, ಕೃಷಿ ಭೂಮಿಯಾಗಿ ಕನ್ವರ್ಟ್ ಮಾಡಿಕೊಡಿ ಅಂತೆಲ್ಲ ಕೇಳಿದ್ದಾರೆ. ಸೊ ಹಾಗಾಗಿ ಇವರು ಕೂಡ ಈ ಅಕ್ರಮದಲ್ಲಿ ಭಾಗಿ ಅಂತಕ್ಕಂಥದ್ದು ಇಡಿ ಅಧಿಕಾರಿಗಳು ಕಂಡುಕೊಂಡಿರ್ತಕ್ಕಂಥ ಸತ್ಯ. ಏನು ಹೇಳ್ತಾರೆ ಹಾಗಾದರೆ ದೇವರಾಜು ವಿಚಾರದಲ್ಲಿ? ಕರೆಸಿ ವಿಚಾರಣೆ ಮಾಡಿದ್ರಲ್ಲ ನೋಡಿ, ದೇವರಾಜು 2010ರಲ್ಲಿ ಪಾರ್ವತಮ್ಮನವರಿಗೆ ದಾನದ ರೂಪದಲ್ಲಿ ಭೂಮಿ ಕೊಡ್ತಾರೆ. A3 ಯಾರು? ಮಲ್ಲಿಕಾರ್ಜುನ ಸ್ವಾಮಿ, ಅದು ಅವ್ರ ಸಹೋದರ. ಜಮೀನಿನ ಆದಾಯ ಬಿಟ್ಟರೆ ಬೇರೆ ಆದಾಯ ಇಲ್ಲ ಅಂತ ಉಲ್ಲೇಖ. ಯಾರು? ದೇವರಾಜು. ನೀವು ನೋಟಿಫಿಕೇಷನ್ ಮಾಡ್ಕೊಂಡಿದ್ದೀರಲ್ಲ, ಇದನ್ನು ಡಿನೋಟಿಫೈ ಮಾಡಿಕೊಡಿ, ನಾನು ಕೃಷಿ ಮಾಡಬೇಕು ಈ ಜಾಗದಲ್ಲಿ, ಇದನ್ನು ಬಿಟ್ಟರೆ ನನಗೆ ಬೇರೆ ಆದಾಯ ಇಲ್ಲ ಅಂತ ಹೇಳ್ತಾರಂತೆ. ಆದರೆ ಈತನಿಗೆ ಆ ಜಮೀನು ಬೇಕಾಗೇ ಇರಲಿಲ್ಲ, ಉಳುಮೆನೂ ಮಾಡಿಲ್ಲ ಈತ ಫಸ್ಟ್ ಆಫ್ ಆಲ್ ಗೌರ್ನಮೆಂಟ್ ಎಂಪ್ಲಾಯಿ ದೇವರಾಜು. ಆಗ ಗೌರ್ನಮೆಂಟ್ ಎಂಪ್ಲಾಯಿ, ಜೊತೆಗೆ ಆ ಜಾಗದಲ್ಲಿ ಆತ ಯಾವುದೇ ಉಳುಮೆ ಮಾಡಿರಲಿಲ್ಲ. A4 ಸರ್ಕಾರಿ ನೌಕರ, ಜಮೀನಿನ ಮೇಲೆ ಈತ ಅವಲಂಬಿತರಾಗಿರಲಿಲ್ಲ. ಸೊ ಅದನ್ನು ಕಂಡುಕೊಂಡಿರ್ತಕ್ಕಂಥದ್ದು. ಯಾತಕ್ಕೋಸ್ಕರ ಕೃಷಿ ಭೂಮಿಯನ್ನಾಗಿ ಮಾಡಿಕೊಡಿ ಅಂತ ಇವರು ಅರ್ಜಿ ಸಲ್ಲಿಸಿದರು. ವಿವಾದಿತ ಭೂಮಿಯಲ್ಲಿ ಈತ ಯಾವತ್ತೂ ಉಳುಮೆನೂ ಮಾಡಿಲ್ಲ, ಬೇಸಾಯನೂ ಮಾಡಿಲ್ಲ, ಏನೂ ಉತ್ತಿಲ್ಲ, ಏನೂ ಬಿತ್ತಿಲ್ಲ. 2003ರಲ್ಲಿ CM ಬಾಮೈದನ ಜೊತೆ ಒಂದು ಸರ್ತಿ ಕೆಸರೆ ಜಮೀನಿಗೆ ಭೇಟಿ ಕೊಡ್ತಾರಂತೆ, ಮಲ್ಲಿಕಾರ್ಜುನ ಸ್ವಾಮಿ ಜೊತೆ ಬರ್ತಾರೆ. 2004ಕ್ಕೆ ಅದನ್ನು ಮಲ್ಲಿಕಾರ್ಜುನ ಸ್ವಾಮಿಗೆ ಮಾರಾಟ ಮಾಡಿಬಿಡ್ತಾರೆ. ಮಾರಾಟ ಸಂದರ್ಭದಲ್ಲಿ ಅದು ಕೃಷಿ ಭೂಮಿಯೇ ಆಗಿತ್ತು ಅಂತ ದೇವರಾಜ್ ಹೇಳಿದ್ರಂತೆ ವಿಚಾರಣೆ ಸಂದರ್ಭದಲ್ಲಿ. ಮೂಡಾದಿಂದ ಯಾವುದೇ ಬಡಾವಣೆ ಕಾಮಗಾರಿ ಆಗಿರಲಿಲ್ಲ ಸರ್, ಸುಮ್ಮನೆ ಭೂಸ್ವಾಧೀನ ಮಾಡ್ಕೊಂಬಿಟ್ರು, ಸುಮ್ಮನೆ ಬಿಟ್ಟಿದ್ರು, ಹಾಗಾಗಿ ನಾನು ಕೇಳಿದೆ ಅಂತ. ಬಟ್ ಆ ವೇಳೆಗಾಗಲೇ ಬಡಾವಣೆಯ ಕಾಮಗಾರಿ ನಡೀತಾ ಇತ್ತಂತೆ. ಅದನ್ನು ಇಡಿಯವರು ಪತ್ತೆ ಹಚ್ಚಿದ್ದಾರೆ. ರಸ್ತೆಗಳ ನಿರ್ಮಾಣ ಆಗ್ತಾ ಇತ್ತು ಅಂತ ತನಿಖೆಯಲ್ಲಿ ಬಯಲಾಗಿದೆ. ಹೆಂಗೆ ಅಂದರೆ ಉಪಗ್ರಹ ಆಧಾರಿತ ಚಿತ್ರಗಳಲ್ಲಿ ಸಾಬೀತಾಗಿದೆ. ಲೇಔಟ್ ಆಗ್ತಿತ್ತು, ಅವಾಗಲೇ ಕೆಲಸ ಶುರುವಾಗಿತ್ತು, ದೇವರಾಜು ಸುಳ್ಳು ಹೇಳಿದ್ದಾರೆ ಅಂತ. ದೇವರಾಜು ರೀತಿನೇ ಮಲ್ಲಿಕಾರ್ಜುನ ಸ್ವಾಮಿ ಕೂಡ ತನಿಖೆಯಲ್ಲಿ ಸುಳ್ಳು ಹೇಳಿದ್ರ ಅನ್ನೋ ಪ್ರಶ್ನೆ ಹಾಗೂ ಅನುಮಾನಗಳು ಸದ್ಯಕ್ಕೆ ಮೂಡ್ತಾ ಇದೆ. ಕಾರಣ ಇಡಿಯ ಫೈಂಡಿಂಗ್ಸ್ ಹಂಗೆ ಹೇಳ್ತಾ ಇದೆ. ಇಡಿ ವಿಚಾರಣೆಯಲ್ಲಿ CM ಬಾಮೈದ ಹೇಳಿದ್ದು ಏನು ಹಾಗಾದ್ರೆ? ಲೋಕಾಯುಕ್ತಕ್ಕೆ ಇಡಿ ಬರೆದ ಪತ್ರದಲ್ಲಿರುವಂತಹ ಅಂಶಗಳು ಏನಂತ ಸೂಚಿಸ್ತಾ ಇದೆ? ಪಬ್ಲಿಕ್ ಟಿವಿಯಲ್ಲಿ ಮೂಡಾದ ಎಕ್ಸ್ಕ್ಲೂಸಿವ್ ಸುದ್ದಿ ಮುಂದುವರಿತಾ ಇದೆ. ಹಾಗಾದ್ರೆ ಮಲ್ಲಿಕಾರ್ಜುನ್ ಸ್ವಾಮಿ ಹೇಳಿದ್ದೇನು? ಕುಂಕುಮದ ಭಾಗ್ಯದ ರೂಪದಲ್ಲಿ ಸಹೋದರಿ ಕೊಟ್ರಲ್ಲ, ಅವ್ರು ಹೇಳಿದ್ದೇನು? ದೇವರಾಜ್ ಅವರಿಂದ 5,95,000 ರೂಪಾಯಿಗೆ ನಾನು ಜಮೀನನ್ನು ಖರೀದಿ ಮಾಡಿದ್ದೆ ಅಂತ ವಿಚಾರಣೆ ಸಂದರ್ಭದಲ್ಲಿ ಹೇಳಿದ್ದಾರೆ. 2004ರಲ್ಲಿ ಖರೀದಿ ಮಾಡಿದಾಗ ಅದು ಕೃಷಿ ಭೂಮಿನೇ ಆಗಿತ್ತು ಅನ್ನೋದು ಇವರ ವಾದ ಕೂಡ ಆಗಿತ್ತು. ಮೂಡಾದಿಂದ ಬಡಾವಣೆ ಅಭಿವೃದ್ಧಿ ಕಾರ್ಯಗಳು ಆಗ ನಡೀತಾ ಇರಲಿಲ್ಲ. ಇಡಿ ವಿಚಾರಣೆ ವೇಳೆ ಮಲ್ಲಿಕಾರ್ಜುನ ಸ್ವಾಮಿ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು. ಆಗ ಬಡಾವಣೆ ನಿರ್ಮಾಣ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿತ್ತು. ದೇವರಾಜ್ರಂತೆ ಮಲ್ಲಿಕಾರ್ಜುನ ಸ್ವಾಮಿ ಕೂಡ ಸುಳ್ಳು ಹೇಳಿರೋದನ್ನ ಇಡಿ ಅಧಿಕಾರಿಗಳು ಇಲ್ಲಿ ಕಂಡುಕೊಂಡಿದ್ದಾರೆ. 2001ರಲ್ಲೇ ಬಡಾವಣೆ ನಿರ್ಮಾಣ ಮಾಡಬೇಕು ಅಂತ, ಅಲ್ಲಿ ಡೆವಲಪ್ ಮಾಡಬೇಕು ಅಂತ ಹೇಳಿ ವರ್ಕ್ ಆರ್ಡರ್ ಹೋಗಿದ್ದನ್ನು ಕೂಡ ಇಲ್ಲಿ ಸಾಕ್ಷ್ಯವಾಗಿ ಲಗತ್ತಿಸ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲ, 2003ರಲ್ಲಿ ಬಡಾವಣೆ ನಿರ್ಮಾಣ ಕಾರ್ಯಗಳು ಕಂಪ್ಲೀಟ್ ಆಗಿತ್ತು, ಫುಲ್ಲಿ ಡೆವಲಪ್ಡ್ ಆಗಿತ್ತು. ಫಲಾನುಭವಿಗಳಿಗೆ ಸೈಟ್ಗಳು ಮೂಡಾದಿಂದ ಹಂಚಿಕೆ ಕೂಡ ಮಾಡಲಾಗಿತ್ತು. 3 ಎಕರೆ ಭೂಮಿಯಲ್ಲಿ 25 ಸೈಟ್ ಮೂಡಾದಿಂದ ಹಂಚಿಕೆ ಆಗಿತ್ತು. ಸೈಟ್ ಹಂಚಿಕೆ ಬಳಿಕ ಕೂಡ ದೇವರಾಜು ಜಮೀನನ್ನ ಮಾರಾಟ ಮಾಡಿದ್ದನ್ನ ಇಡಿ ಅಧಿಕಾರಿಗಳು ಕಂಡುಕೊಂಡಿದ್ದಾರೆ. ಆರೋಪದ ಡೆಪ್ತ್ ಎಷ್ಟಿದೆ ಮತ್ತು ಅಕ್ರಮದ ಡೆಪ್ತ್ ಎಷ್ಟಿದೆ ಅನ್ನೋದಕ್ಕೆ ಇದು ಉದಾಹರಣೆ. 1/12/2004ರಲ್ಲಿ ಮೈಸೂರು ತಹಶೀಲ್ದಾರ್ಗೆ A3 ಅರ್ಜಿಯನ್ನು ಹಾಕೊಳ್ತಾರೆ. ಕೃಷಿಯೇತರ ಭೂಮಿ ಅಂತ ಪರಿವರ್ತಿಸಿ ಕೊಡುವಂತೆ ಅರ್ಜಿಯನ್ನು ಹಾಕೊಳ್ತಾರೆ. ಅಂದ್ರೆ ಅದು ಮೂಡ ಯೂಸ್ ಮಾಡ್ಕೊಳ್ತಾ ಇಲ್ಲ ಆ ಜಮೀನನ್ನ, ಅದು ವೇಸ್ಟ್ ಆಗಿದೆ, ಸೊ ನನಗೆ ಕೊಡಿ, ಅದು ನನಗೆ ಸೋರ್ಸ್ ಆಫ್ ಇನ್ಕಮ್ ಆಗುತ್ತೆ ಅಂತ ಅವರು ಅರ್ಜಿಯನ್ನು ಹಾಕೊಂಡಿರೋದು ಗೊತ್ತಾಗಿದೆ. ತಹಸೀಲ್ದಾರ್ ಸ್ಥಳಕ್ಕೆ ತೆರಳಿ ಲೇಔಟ್ ಇಲ್ಲ ಅಂತ ನಮೂದನ್ನ ಮಾಡಿರೋದು ಕೂಡ ಗೊತ್ತಾಗಿದೆ. ಆದರೆ ಅದಾಗಲೇ ಬಡಾವಣೆಯನ್ನು ನಿರ್ಮಿಸಿ ಸೈಟನ್ನು ಹಂಚಿಕೆ ಮಾಡಲಾಗಿತ್ತು. ಅನಗತ್ಯ ಒಲವು, ಅನಗತ್ಯ ಪ್ರಭಾವ ಅಂತಿದ್ವಲ್ಲ, ಅದಕ್ಕೆ ಸಾಕ್ಷಿ ಇದು. ಸ್ಥಳ ಪರಿಶೀಲಿಸಿ ನಿಜ ಮಾಹಿತಿ ಅಂತ DC ಕೂಡ ಹೇಳಿದ್ರಂತೆ. ಅಂದ್ರೆ ನಿಜ ಮಾಹಿತಿಯ ಬಗ್ಗೆ ನಮೂದನ್ನ ಮಾಡಿದ್ರ DC ಅಂತ ಕೂಡ ಚೆಕ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಜೊತೆಗೆ ಆಗ ಸಿದ್ದರಾಮಯ್ಯ ಧರ್ಮಸಿಂಗ್
ಸರ್ಕಾರದಲ್ಲಿ DCM ಆಗಿದ್ರು, ಪ್ರಭಾವ ಕೆಲಸ ಮಾಡಿದ್ಯಾ ಅನ್ನೋದಕ್ಕೆ ಕೆಲವೊಂದಷ್ಟು ಚೈನ್ ಲಿಂಕ್ ಅನ್ನು ಕೊಟ್ಟಿದ್ದಾರೆ. ಪರಿಹಾರ ಸೈಟ್ ಹಂಚಿಕೆಯಲ್ಲೂ ಕೂಡ ಅಕ್ರಮ ಆಗಿದೆ. ಇಲ್ಲಿ ಏನಾಗಿದೆ ಅಂತಂದ್ರೆ ನೋಡಿ, ರೂಲ್ಸ್ ಬೈಲಾಗಳು ಹೇಗಿರುತ್ತೆ ಹಾಗೆ ನಡ್ಕೋಬೇಕು. ಎಕ್ಸಾಕ್ಟ್ಲಿ. ಬೈಲಾಗಳನ್ನ ವೈಲೇಟ್ ಮಾಡಿರ್ತಕ್ಕಂಥದ್ದನ್ನ ಕೂಡ ಇಡಿ ಅವರು ಕಂಡುಕೊಂಡಿದ್ದಾರೆ. 3 ಎಕರೆ ಜಮೀನಿದ್ದ ದೇವನೂರು ಲೇಔಟ್ನಲ್ಲೇ 352 ಸೈಟ್ ಖಾಲಿ ಇದೆ. ರೂಲ್ಸ್ ಏನು ಹೇಳುತ್ತೆ ಅಂದರೆ, ನಿಮಗೇನಾದರೂ ಪರಿಹಾರ ರೂಪದಲ್ಲಿ ಸೈಟ್ ಕೊಡಬೇಕು ಅಂದರೆ ಯಾವ ಜಾಗದಲ್ಲಿ ಅಕ್ವೈರ್ ಮಾಡ್ಕೊಂಡಿರ್ತಾರೋ ಅಲ್ಲೇ ಕೊಡಬೇಕು ಅಂತ ರೂಲ್ಸ್ ಇರೋದು. ಅಲ್ಲಿ ಖಾಲಿ ಇದ್ದರೂ ಕೂಡ 60-40 ಅನುಪಾತದಲ್ಲಿ ಯಾಕೆ ನಿವೇಶನ ಕೊಡಲಿಲ್ಲ? 352 ಸೈಟ್ ಖಾಲಿ ಇತ್ತಂತೆ, 25 ಸೈಟ್ ಮಾತ್ರ ಹಂಚಿಕೆ ಆಗಿದ್ದು. ಹೌದು. ಕಾಯ್ದೆ ಪ್ರಕಾರ ಪರಿಹಾರ ರೂಪದಲ್ಲಿ ಕಮರ್ಷಿಯಲ್ ಸೈಟ್ ಅನ್ನು ಕೊಡೋ ಹಾಗಿಲ್ವಂತೆ. ಕಮರ್ಷಿಯಲ್ ಸೈಟ್ ಅಂದರೆ ಕಾರ್ನರ್ ಸೈಟು, ಅಂಗಡಿ ಮಳಿಗೆ ಎಲ್ಲ ತೆರೀತಾರಲ್ಲ, ಅದಕ್ಕೋಸ್ಕರ ಈ 14 ಸೈಟಲ್ಲಿ ಕಮರ್ಷಿಯಲ್ ಸೈಟ್ಗಳು ಇದೆ. ಯಾರು ಮುಖ್ಯಮಂತ್ರಿ ಪತ್ನಿ ಕೊಟ್ಟಿರೋದ್ರಲ್ಲಿ. ಆದರೂ CM ಪತ್ನಿಗೆ ವಿಜಯನಗರ ಬಡಾವಣೆಯಲ್ಲಿ ಕಮರ್ಷಿಯಲ್ ಸೈಟ್ ಹಂಚಿಕೆಯಾಗಿದೆ. ಜೊತೆಗೆ ಸೈಟ್ ಮಂಜೂರಾದಾಗ ಯತೀಂದ್ರ ಅವರು ವರುಣಾ ಕ್ಷೇತ್ರದ ಶಾಸಕರಾಗಿದ್ದರು, ಮೂಡಾ ಸದಸ್ಯರಾಗಿದ್ದರು, ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದರು. ಆಗ ಸಿದ್ದರಾಮಯ್ಯ PA ಅಂತ ಹೇಳ್ಕೊಳ್ಳುವ ದಿನೇಶ್ ಅವರು ಪ್ರಭಾವ ಬಳಸಿದ್ದಾರೆ ಅಂತಕ್ಕಂಥದ್ದನ್ನು ಕಂಡುಕೊಂಡಿದ್ದಾರೆ. ಈಗ ದಿನೇಶ್ ಆಯಿತು, ಮುಖ್ಯಮಂತ್ರಿಗಳು ಪ್ರಭಾವ ಏನೂ ಬಳಸಿಲ್ಲ ಅಂತಲೇ ಅಂದ್ಕೊಳ್ಳೋಣ. ದಿನೇಶ್ ಯಾರು? ಮುಖ್ಯಮಂತ್ರಿಗಳ PA. ಮುಖ್ಯಮಂತ್ರಿಗಳ PA ಪ್ರಭಾವ ಬಳಸಿದ್ದಾರೆ ಅಂತ ಇವ್ರು ಹೇಳ್ತಾರೆ. ಹೆಂಗೆ ಪ್ರಭಾವ ಬಳಸೋಕ್ಕೆ ಸಾಧ್ಯ? ಮುಖ್ಯಮಂತ್ರಿಗಳ PA ಅನ್ನೋದೇ ಅಲ್ಲಿ ದೊಡ್ಡ ವಿಚಾರ. ಇವರು ಹೇಳಿದ್ರೆ ಅದು ಮುಖ್ಯಮಂತ್ರಿಗಳೇ ಹೇಳ್ದಂಗೆ ಅಂತ ಆಗ್ಬಿಡುತ್ತೆ. ಹಾಗಾಗಿ ಇವ್ರ ಮಾತನ್ನು ಶಿರಸಾವಹಿಸಿ ಮೂಡಾ ಅಧ್ಯಕ್ಷರೆಲ್ಲ ಪಾಲನೆ ಮಾಡಿದ್ದಾರೆ ಅಷ್ಟೇ. ಮೂಡಾ ಹಗರಣದ ಮತ್ತೊಂದು ಬಿಗ್ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಏನದು ಅಂತ ಕೇಳಿದ್ರೆ, ಮೂಡಾ ಕ್ಲೀನ್ಗೆ ಮೊದಲ ಹೆಜ್ಜೆಯನ್ನ CM ಇಟ್ಟಿದ್ದಾರಂತೆ. ಹೇಗೆ? ರಾತ್ರೋರಾತ್ರಿ ವಿವಾದಿತ 48 ಸೈಟ್ಗಳ ಅಲಾಟ್ಮೆಂಟ್ ಅನ್ನ ರದ್ದುಗೊಳಿಸಲಾಗಿದೆ. ಕೋಟ್ಯಾಂತರ ಮೌಲ್ಯದ ಸೈಟ್ 5-6 ಲಕ್ಷಕ್ಕೆ ಹಂಚಿಕೆ ಆಗಿತ್ತು. ಕಾನೂನು ಗಾಳಿಗೆ ತೂರಿ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅವರು ಹಂಚಿಕೆ ಮಾಡಿದ್ರು. ಅಸ್ತಿತ್ವವೇ ಇಲ್ಲದಂತಹ ಸಹಕಾರ ಸಂಘದ ಹೆಸರಲ್ಲಿ ಸೈಟ್ ಹಂಚಿಕೆ ಆಗಿತ್ತು. ಸೊ ರಾತ್ರೋರಾತ್ರಿ ಸೈಟ್ ರದ್ದು. ಮೂಡಾ ಕ್ಲೀನ್ಗೆ ಮೊದಲ ಹೆಜ್ಜೆಯನ್ನು ಮುಖ್ಯಮಂತ್ರಿಗಳು ಇಟ್ಟಿದ್ದಾರೆ. ಈ ಮೂಲಕ ರಾತ್ರೋರಾತ್ರಿ 48 ನಿವೇಶನಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಅಲಾಟ್ ಆಗಿದ್ದು ಎಲ್ಲ ಕಾನೂನನ್ನ ಗಾಳಿಗೆ ತೂರಿದ್ದು ಇದರಲ್ಲಿ ಗೊತ್ತಾಗಿದೆಯಂತೆ. ಸೊ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಸೈಟ್ ಮಾರ್ಕೆಟ್ ವ್ಯಾಲ್ಯೂ ಅಷ್ಟಿದ್ರೆ 5-6 ಲಕ್ಷಕ್ಕೆ ಇದನ್ನು ಹಂಚಿದ್ದಾರೆ, ಹುರಿದು ಮುಕ್ಕಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸೈಟ್ ಹಂಚಿದ್ದ ಹಿಂದಿನ ಮೂಡಾ ಆಯುಕ್ತ ದಿನೇಶ್ ಕುಮಾರ್ ಅವರ ಅಕ್ರಮದ ಬಗ್ಗೆ ಕೂಡ ಇಲ್ಲಿ ಗೊತ್ತಾಗಿದೆ. ಚಾಮುಂಡೇಶ್ವರಿ ನಗರದ ಸರ್ವೋದಯ ಸಂಘದ ಸದಸ್ಯರು ಅಂತ ಹಂಚಿಕೆ ಮಾಡಲಾಗಿದೆ. ಇಲ್ಲಿ ಅಸ್ತಿತ್ವನೇ ಇರಲಿಲ್ಲ ಆ ಸಹಕಾರ ಸಂಘ. ಇದು ಬಹುದೊಡ್ಡ ಅಕ್ರಮ ಅಂತ ಹಿಂದಿನ DC ರಾಜೇಂದ್ರ ಅವರು ವರದಿಯನ್ನು ಕೊಟ್ಟಿದ್ರು. ವರದಿಯನ್ನ ಆಂತರಿಕವಾಗಿ ತನಿಖೆಯನ್ನ ಕೂಡ ರಾಜ್ಯ ಸರ್ಕಾರ ಮಾಡಿಸಿತ್ತು. ರಾತ್ರೋರಾತ್ರಿ ಎಲ್ಲಾ 48 ಸೈಟ್ಗಳನ್ನು ರದ್ದುಪಡಿಸಿ ಈಗ ಆದೇಶವನ್ನ ಹೊರಡಿಸಿದೆ. ಬಟ್ ಟೈಮಿಂಗ್ ಬಗ್ಗೆ ಕೂಡ ಇಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. 48 ಸೈಟ್ಗಳ ಖಾತೆ ವರ್ಗಾವಣೆ ಮಾಡದಂತೆ ಪತ್ರವನ್ನ ಲಗತ್ತಿಸಿದ್ದಾರೆ. ಒಟ್ಟಾರೆ ಸಿದ್ದರಾಮಯ್ಯನವರು ಮತ್ತು ಅವರ ಪತ್ನಿಯನ್ನ ಗುರಾಣಿ ರೀತಿಯಲ್ಲಿ ಬಳಸಿಕೊಂಡು ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರೋದನ್ನ ಇಡಿ ಅಧಿಕಾರಿಗಳು ಕಂಡುಕೊಂಡಿದ್ದಾರೆ. ಮುಂದಿನ ಕ್ರಮ ಏನು? ಇಡಿ ಅವರು ಏನು ಕ್ರಮ ತಗೋತಾರೆ, ಚಾರ್ಜ್ ಶೀಟ್ ಯಾವ ರೀತಿ ಹಾಕ್ತಾರೆ, ಲೋಕಾಯುಕ್ತರು ಏನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡೋಣ.